ಓ, ಪುಟಾಣಿ ವಿಷಯದಲ್ಲಿ ನಾನು ತಪ್ಪು ಮಾಡಿದೆ ಅಂತ ನನಗೆ ಶಿಕ್ಷೆ ಕೊಡೋಕೆ ಬಂದಿದ್ದೀರಾ? ನೋಡಿ, ಹೊಡೆಯೋದಾದ್ರೆ ನನಗೆ ಹೇಳ್ಬಿಟ್ಟು ಹೊಡೀರಿ. ನಾನು ಸ್ವಲ್ಪ ಮಾನಸಿಕವಾಗಿ ದೈಹಿಕವಾಗಿ ತಯಾರಾಗ್ತೀನಿ. ನಿಮ್ಮಂತವ್ರನ್ನ ಹೊಡೆಯೋದಲ್ಲ, ಊಟಕ್ಕೂ ಅಸಹ್ಯ ಆಗುತ್ತೆ. ಪುಟಾಣಿ ಬೇರೆ ಯಾರೂ ಅಲ್ಲ, ನಮ್ಮ ಮಗಳು. ಅರೆ, ಈ ಸತ್ಯನ ಈಗ ಯಾಕೆ ಇವಳು ನನ್ನ ಹತ್ರ ಹೇಳ್ತಿದ್ದಾಳೆ? ಆದರೂ ನನಗೇನು ಗೊತ್ತೇ ಇಲ್ಲ ಅನ್ನೋ ಥರ ನಾಟಕ ಮಾಡೋದೇ ವಾಸಿ. ಏನಂದೆ? ಪುಟಾಣಿ ನಿನ್ನ ಮಗಳ? ಅಯ್ಯೋ ದೇವ್ರೆ, ಹಾಗಾದ್ರೆ ಈ ಸತ್ಯನ ಇಷ್ಟು ದಿನ ಜನನಿಗೂ ಹೇಳ್ದೆ ಯಾರಿಗೂ ಹೇಳ್ದೆ ಮುಚ್ಚಿಡಿದೀಯಾ? ಜನನಿಗೆ ಅನ್ಯಾಯ ಮಾಡ್ತಿದ್ಯಾ? ಇರು, ನಾನು ಈಗಲೇ ಅತ್ತೆಗೆ ಹೋಗಿ ಸತ್ಯನ ಹೇಳ್ತೀನಿ. ಓ ಸರಿ, ಧಾರಾಳವಾಗಿ ಹೋಗಿ ಹೇಳಿ. ಓಕೆ. ಯಾಕಿಲ್ಲ ನಿಂತ್ಬಿಟ್ರಿ? ಹೇಳೋದಕ್ಕೆ ಧೈರ್ಯ ಸಾಕಾಗ್ತಾ ಇಲ್ವಾ? ನೀವು ಈ ವಿಷಯನ ಅತ್ಯಮ್ಮನ ಹತ್ರ ಹೇಳಲ್ಲ ಅಂತ ನಮಗ್ ಚೆನ್ನಾಗಿ ಗೊತ್ತು. ಅಯ್ಯೋ, ಗಾಬರಿ ಆಗ್ಬೇಡಿ. ಪುಟಾಣಿ ಜನನಿ ಮಗಳಲ್ಲ, ನನ್ನ ಮಗಳು ಅನ್ನೋ ಸತ್ಯ ನಿಮಗ್ ಗೊತ್ತಾಗಿದೆ ಅಂತ ನಮಗ್ ಗೊತ್ತು. ಈ ಸತ್ಯನ ನಮಗ್ ಹೆರಿಗೆ ಮಾಡಿಸಿದ ಡಾಕ್ಟ್ರೆ ನನಗೆ ಫೋನ್ ಮಾಡಿ ಹೇಳಿದ್ದಾರೆ. ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಡಾಕ್ಟ್ರಿಗೆ ಫೋನ್ ಮಾಡಿ ನನ್ನ ಬಗ್ಗೆ, ಜನನಿ ಬಗ್ಗೆ ಇಲ್ದೇ ಇರೋ ಸಲ್ದೇ ಇರೋ ಸುಳ್ಳುಗಳನ್ನೆಲ್ಲ ಹೇಳಿ ಸತ್ಯ ಬಾಯ್ಬಿಡ್ಸಿದ್ದೀರಾ. ಪುಟಾಣಿ ಯಾವಾಗ ನನ್ನ ಮಗಳು ಅಂತ ಗೊತ್ತಾಯ್ತೋ ಅವಳನ್ನ ಅಷ್ಟು ಕಠೋರವಾಗಿ ನಡೆಸ್ಕೊಂಡಿದ್ದೀರಾ. ಅಲ್ಲ ರೀ, ಕೆಳೆ ಕಂದಮ್ಮ ಅದು. ಅದಕ್ಕೆ ತಿನ್ನೋದಕ್ಕೂ ಕುಡಿಯೋದಕ್ಕೂ ಕೊಡಿಸ್ದೆ ಸತಾಯಿಸಿದ್ದೀರಾ. ಇವತ್ತಿಗೆ ಇದು ಕೊನೆ ಆಗ್ಬೇಕು. ಇನ್ನೊಂದು ಸಲ ಏನಾದರೂ ನನ್ನ ಮಗಳ ಜೊತೆ ನೀವು ಒರಟಾಗಿ ನಡ್ಕೊಂಡಿದ್ದು ನನಗೆ ಗೊತ್ತಾದ್ರೆ ನಾನು ಇನ್ನೊಂದು ಮುಖ ನೋಡ್ಬೇಕಾಗುತ್ತೆ. ಯಾಕೆ ಮಾತೆ ಬರ್ತಾ ಇಲ್ಲ? ಈ ಸತ್ಯನ ನಾನೇ ಜನನಿಗೆ ಹೋಗಿ ಹೇಳಲಾ? ಅಯ್ಯೋ ಬೇಡಮ್ಮ, ಬೇಡ. ನಾನು ನಿನಗೆ ಕೈ ಮುಗಿದು ಕೇಳ್ಕೊತೀನಿ, ಯಾವುದೇ ಕಾರಣಕ್ಕೂ ಈ ವಿಷಯನ ಮಾತ್ರ ಜನನಿಗೆ ಹೇಳ್ಬೇಡಮ್ಮ. ಯಾಕಂದ್ರೆ ಅವಳು ಮಗು ಮೇಲೆ ತುಂಬಾ ಆಸೆ ಕನಸುಗಳನ್ನ ಕಟ್ಕೊಂಡಿದ್ದಾಳೆ. ಅವಳಿಗೆ ಮಗು ಇಲ್ಲ ಅಂದ್ರೆ ಬದುಕಕ್ಕೆ ಆಗಲ್ಲ ಅನ್ನೋ ಮಟ್ಟಕ್ಕೆ ಅವಳನ್ನ ಅವಲಂಬಿಸ್ಕೊಂಡಿದ್ದಾಳೆ. ಅದಕ್ಕೆ ನನಗೆ ಸತ್ಯ ಗೊತ್ತಾದರೂ ನಾನು ಅವಳಿಗೆ ಹೇಳ್ದೆ ಸುಮ್ಮನಿದ್ದೀನಿ. ನಾನು ಇದೇ ಕಾರಣಕ್ಕೆ ರೀ ನಾನು ಹೆತ್ತಿದ ಮಗುನ ಜನನಿ ಮಡ್ಲಿಕ್ಕೆ ಹಾಕಿದ್ದು. ಅವಳ ಮಗು ಉಳಿಲಿಲ್ಲ ಅನ್ನೋ ಸತ್ಯ ಅವಳಿಗೆ ಗೊತ್ತಾದ್ರೆ ಅವಳು ಖಂಡಿತ ಅದನ್ನ ಸಹಿಸ್ಕೊಳ್ಳೋದಿಲ್ಲ. ಅವಳ ಮನಸ್ಸು ತುಂಬಾ ದುರ್ಬಲ. ನೋಡಿ, ಪುಟಾಣಿ ಜನನಿ ಮಗಳಲ್ಲ, ಪಾರ್ವತಿ ಮಗಳು ಅನ್ನೋ ವಿಷಯ ಇಟ್ಕೊಂಡು ಏನಾದ್ರೂ ಕಿತಾಪತಿ ಮಾಡೋಕ್ ನೋಡಿದ್ರೆ ಅವತ್ತೇ ಕೊನೆ. ನೀವ್ ಈ ಭೂಮಿ ಮೇಲೆ ಹುಟ್ಲಿಲ್ಲ ಅಂತ ಅನ್ನಿಸ್ಬಿಡ್ತೀನಿ. ಆಯ್ತು, ಏನ್ ಮುಂದೆ ನಾನು ಪುಟಾಣಿಗೆ ಏನು ಮಾಡಲ್ಲ. ನೀವುಗಳು ಅಷ್ಟೇ, ಯಾವುದೇ ಕಾರಣಕ್ಕೂ ಈ ಸತ್ಯನ ಜನನಿಗೆ ಹೇಳಕ್ ಹೋಗ್ಬೇಡಿ. ನಿಮ್ ದಮ್ಮಯ್ಯ ಅಂತೀನಿ. ಅವಳು ನೋವು ಅನುಭವಿಸೋದು ನನಗಿಷ್ಟ ಇಲ್ಲ. ತಾಯಿ ಇಲ್ಲ ತಬ್ಲಿ ಅದು. ನಾನು ಅವಳನ್ನ ಚಿಕ್ಕ ಮಗುವಿಂದ ನೋಡಿದ್ದೀನಿ. ಆದ್ರೆ ಈಗ ಅವಳಿಗೆ ಅವಳ ಪುಟಾಣಿನೇ ಪ್ರಪಂಚ. ಆ ಸತ್ಯ ಗೊತ್ತಿದ್ರು ಮಗು ಜೊತೆ ಇಷ್ಟು ಕಠೋರವಾಗಿ ನಡ್ಕೊಂಡಿದ್ದೀರಲ್ಲ, ಅದ್ ಹೇಗ್ರಿ ಮನ್ಸ್ ಬಂತು ನಿಮ್ಗೆ?
ಮಕ್ಳು ಯಾರ್ದಾದ್ರೆ ಏನು, ಮಕ್ಳನ್ನ ದೇವರ ಸ್ವರೂಪ ಅಂತಾರೆ. ಅಂಥದ್ರಲ್ಲಿ ಆ ಮಗು ಹತ್ರ ಆ ರೀತಿ ನಡ್ಕೊಂಡಿದ್ದೀರಲ್ಲ, ನಿಮಗ್ ಮನ್ಸಾದ್ರೂ ಹೇಗ್ರಿ ಬಂತು? ಇಷ್ಟೆಲ್ಲ ಮಾಡಿರೋ ನಿಮ್ಮನ್ನ ನಾನು ಇದೇ ಮನೇಲಿ ಇರಿಸ್ಕೊಂಡಿದ್ದೀನಿ. ಆ ಕೃತಜ್ಞತೆಗಾದ್ರೂ ನಿಯತ್ತಿಂದ ಇರಿ. ಅರ್ಥ ಆಯ್ತಾ? ಆಯ್ತು. ನಂಬೋದಾ ನಿಮ್ಮನ್ನ? ಖಂಡಿತವಾಗ್ಲೂ ನಂಬೋದು. ನೋಡ್ತೀವಿ ಇನ್ ಮುಂದೆ. ಅಖಿಲ, ಪಾರ್ವತಿ ಒಪ್ಕೊಂಡ್ಲು ಅನ್ನೋ ಕಾರಣಕ್ಕೆ ರತ್ನವೇಣಿ ಅವರು ಇಲ್ಲಿರೋದಕ್ಕೆ ಒಪ್ಕೊಂಡ್ಯಾ ಅಥವಾ ಅದೇ ನಿನ್ನ ನಿರ್ಧಾರನ? ನಿರ್ಧಾರ ತಗೊಂಡಿದ್ದು ನಾನೇ, ಆದರೂ ಆ ನಿರ್ಧಾರ ಗಟ್ಟಿಯಾಗೋ ಹಾಗೆ ಮಾಡಿದ್ದು, ನಾನು ಒಪ್ಕೊಳ್ಳೋ ಹಾಗೆ ಮಾಡಿದ್ದು ಮಾತ್ರ ಪಾರ್ವತಿನೇ. ಪಾರ್ವತಿ ನನ್ನ ನೆಚ್ಚಿನ ಹಿರಿ ಸೊಸೆ ಅನ್ನೋ ಕಾರಣಕ್ಕೆ ಮಾತ್ರ ನಾನು ಅವಳ ಮಾತನ್ನು ಒಪ್ಕೊಳ್ಳಿಲ್ಲ. ಅವಳು ಹೇಳಿದ ರೀತಿ, ಅವಳ ಮಾತುಗಳು ಒಪ್ಕೊಳ್ಳದೆ ಇರೋದಕ್ಕೆ ಸಾಧ್ಯನೇ ಇರಲಿಲ್ಲ. ಪಾರ್ವತಿಯಲ್ಲಿರೋಷ್ಟು ಪ್ರಬುದ್ಧತೆ ಬಹುಶಃ ಬೇರೆ ಯಾರಲ್ಲೂ ಇಲ್ಲ ರಘು. ಮನೆ ಬಗ್ಗೆ, ಮನೆತನದ ಬಗ್ಗೆ ಅವಳಿಗದೆಷ್ಟು ಕಾಳಜಿ ಪ್ರೀತಿ ಇದೆ ಅಂತ ಇದೆಲ್ಲ ನಮಗೆ ಹಂತ ಹಂತವಾಗಿ ಗೊತ್ತಾಗ್ತಾ ಬರ್ತಿದೆ. ರತ್ನವೇಣಿ ಮಗು ಜೊತೆ ಒರಟಾಗಿ ನಡ್ಕೊಂಡಿದ್ದನ್ನ ಕಣ್ಣಾರೆ ನೋಡ್ಬಿಟ್ನಲ್ಲ, ಆ ಕೋಪಕ್ಕೆ ಮನೆ ಬಿಟ್ಟು ಆಚೆ ಹೋಗಿ ಅಂತ ಹೇಳೋದೇನೋ ಹೇಳ್ಬಿಟ್ಟೆ. ಆದರೆ ಅದರ ಪರಿಣಾಮದ ಬಗ್ಗೆ, ಆಗು ಹೋಗುಗಳ ಬಗ್ಗೆ ನಾನು ಯೋಚನೆನೇ ಮಾಡಲಿಲ್ಲ. ಆದರೆ ಪಾರ್ವತಿ ಯೋಚನೆ ಮಾಡಿದ್ಲು. ಪಾರ್ವತಿ ಒಂಥರ ದೀಪ ಇದ್ದ ಹಾಗೆ, ಬೆಳಕು ಕೊಡೋದಕ್ಕೆ ಮಾತ್ರ ಆ ದೀಪಕ್ಕೆ ಗೊತ್ತು. ಅಂದರೆ ನಮ್ಮ ಪಾರ್ವತಿಗೆ ಒಳ್ಳೇದು ಮಾಡೋಕ್ಕೆ ಮಾತ್ರ ಗೊತ್ತು. ಸಮಯ, ಸಂದರ್ಭ, ಪರಿಣಾಮ ಎಲ್ಲ ನೋಡಿಕೊಂಡು ಶತ್ರುನೂ ಕೂಡ ಕ್ಷಮಿಸುವಷ್ಟು ವಿಶಾಲವಾದ ಹೃದಯ ಅವಳಿಗಿದೆ. ಅದು ಅವಳೊಬ್ಬಳಿಗೆ ಇರೋದು, ನನಗೂ ಇಲ್ಲ. ಜನನಿ ಫೋನ್ ಮಾಡ್ತಿದ್ದಾಳೆ. ಹಲೋ ಜನನಿ. ಅತ್ತೆ, ಇವತ್ತು ಸಂಜೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೀನಿ ನಾನು. ಹೌದಾ? ಬಹಳ ಸಂತೋಷನಮ್ಮ. ಸರಿ ಅತ್ತೆ, ಚಿಕ್ಕಮ್ಮಂಗೆ ಫೋನ್ ಮಾಡಿದೆ, ಅವ್ರ ಫೋನ್ ಕನೆಕ್ಟ್ ಆಗಲಿಲ್ಲ. ಚಿಕ್ಕಮ್ಮಂಗೆ ಮತ್ತೆ ಪುಟಾಣಿಗೆ ಹೇಳ್ತೀರಾ ನಾನು ಬರ್ತಾ ಇದ್ದೀನಿ ಇವತ್ತು ಅಂತ? ಧಾರಾಳವಾಗಿ ತಿಳಿಸ್ತೀನಮ್ಮ. ನೀನು ಹುಷಾರಾಗಿ ಬಾ. ಹನುಮಂತನೇನಾದರೂ ಕಳಿಸ್ಕೊಡ್ಲಾ? ಏನು ಬೇಡ ಅತ್ತೆ, ನಾನೇ ಬರ್ತೀನಿ. ಆಯ್ತಮ್ಮ, ಕಾಯ್ತಿರ್ತೀವಿ, ಬೇಗ ಬಂದ್ಬಿಡು. ಸರಿ ಅತ್ತೆ. ರಘು, ಜನನಿ ಇವತ್ತು ಸಂಜೆ ಮನೆಗೆ ಬರ್ತಿದ್ದಾಳೆ. ನೋಡಿದ್ರಾ, ನಾವು ರತ್ನವೇಣಿನ ಮನೆಯಿಂದ ಆಚೆ ಕಳಿಸದೇ ಇದ್ದಿದ್ದು ಎಷ್ಟು ಒಳ್ಳೇದಾಯಿತು ಅಂತ. ಈಗ ಜನನಿ ಬರ್ತಿದ್ದ ಹಾಗೆ ಕೇಳಿದ್ದಿದ್ರೆ ಇರೋದನ್ನ ಹೇಳಕ್ಕೂ ಆಗದೆ ಬಿಡಕ್ಕೂ ಆಗದೆ ಒದ್ದಾಟ ಆಗೋಗ್ತಿತ್ತಲ್ಲ. ಏನ್ ಮಾಡಬೇಕಾಗಿತ್ತು ನಾವು? ಪಾರ್ವತಿ ಹೇಳಿದ ಮಾತು ಕೇಳಿದ್ದು ತುಂಬಾ ಒಳ್ಳೇದಾಯ್ತು. ಹೌದು, ಹೇಗೂ ಒಳ್ಳೇದಾಯ್ತಲ್ಲ ಬಿಡು. ಆದರೆ ಈಗ ಮನೇಲಿ ನಡೆದಿರೋದು ಜನನಿಗೆ ಗೊತ್ತಾಗೋದು ಬೇಡ. ಅದು ಗೊತ್ತಾದರೆ ಅದಕ್ಕೂ ಬೇಜಾರು ಮಾಡ್ಕೋಬೋದು. ಹೌದು ರಘು, ನಾವು ಹೇಳೋದೇ ಬೇಡ. ಮುಂದೆ ಸಮಯ ಸಂದರ್ಭ ನೋಡಿಕೊಂಡು ಅವರಿಗೆ ಹೀಗೀಗಾಯಿತು, ರತ್ನವೇಣಿ ಈ ಥರ ನಡ್ಕೊಂಡ್ರು ಅಂತ ಹೇಳಿದ್ರೆ ಸಾಕು. ಈಗಲೇ ಹೇಳಿಬಿಟ್ರೆ ಜನನಿನೂ ಅವ್ರ ಜೊತೆ ಸರಿಯಾಗಿ ನಡ್ಕೊಳ್ಳಲ್ಲ, ಪುಟಾಣಿನಂತೂ ಅವ್ರ ಹತ್ರ ಹೋಗೋಕ್ಕೆ ಬಿಡಲ್ಲ ಅಲ್ವಾ? ಪಾರ್ವತಿ, ಜನನಿ ಬರೋ ಹೊತ್ತಾಯ್ತು. ಪಾಪ ಎಷ್ಟು ದಿನ ಆಯಿತು ಅವಳು ಮನೆ ಬಿಟ್ಟು ಹೋಗಿ.
ಮನೆ ಊಟ ಅಂದರೆ ಪ್ರಾಣ ಅವಳಿಗೆ. ಅವಳಿಗೆ ಇಷ್ಟ ಆಗೋದನ್ನೆಲ್ಲ ಮಾಡಿದೆಯಲ್ಲಮ್ಮ. ಹ್ಞೂ ಅತ್ಯಮ್ಮ, ಜನನಿಗೆ ಇಷ್ಟ ಆಗೋ ಎಲ್ಲ ಅಡುಗೆಗಳನ್ನೂ ತಯಾರು ಮಾಡಿದ್ದೀನಿ. ಅವಳು ಬರ್ತಿದ್ದ ಹಾಗೆ ಊಟಕ್ಕೆ ಕರ್ಕೊಂಡು ಹೋಗೋದಷ್ಟೇ. ಸರಿಯಮ್ಮ. ಮಮ್ಮಿ ಬರೋದು ಇನ್ನೂ ಇಷ್ಟ ಆಯ್ತು. ನನ್ ಬಂದಾಯ್ತು ಬಂಗಾರಿ. ಮಮ್ಮಿ ಹೇಗಿದ್ಯಾ ಪುಟಾಣಿ? ನಾನ್ ಚೆನ್ನಾಗಿದ್ದೀನಿ. ಜನನಿ ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಿ ಅತ್ತೆ. ನೀವೆಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀವಿ. ಜನನಿ, ಅಂದ್ಕೊಂಡಿದ್ದ ಕೆಲಸ ಹೇಗಾಯ್ತಮ್ಮ? ಚೆನ್ನಾಗಾಯ್ತಾ? ಹಾ ಮಾವ, ಎಲ್ಲ ಚೆನ್ನಾಗಾಯ್ತು. ಮಮ್ಮಿ ನನ್ನ ಬಿಟ್ಟು ನೀನೆಲ್ಲೂ ಹೋಗ್ಬೇಡ ಪ್ಲೀಸ್. ಇಲ್ಲ ಬಂಗಾರಿ, ಈಗ ಮಮ್ಮಿ ಬಂದಿದ್ದೀನಲ್ಲ, ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ಸರಿನಾ? ಸರಿ ಮಮ್ಮಿ. ಏನಾಯ್ತು? ಅಯ್ಯೋ, ಗಾಯ ಆಗಿದೆ. ಕುತ್ಕೊಳ್ಳಿ. ಏನ್ ಪುಟಾಣಿ ಇದು? ಅಯ್ಯೋ, ಗಾಯ ಆಗಿದೆ. ಪುಟಾಣಿ, ಗಾಯ ಹೇಗಾಯ್ತು? ಅದು ಪುಟಾಣಿ ಆಟ ಆಡಲಿ ಅಂತ ಪಾರ್ಕಿಗೆ ಕರ್ಕೊಂಡೋಗಿದ್ದೆ ಕಣಮ್ಮ. ಅಲ್ಲಿ ಆಟ ಆಡಬೇಕಾದ್ರೆ ಸ್ವಲ್ಪ ಏಟಾಗೋಯ್ತು. ಜೊತೆಗೆ ಕರ್ಕೊಂಡು ಹೋದ್ಮೇಲೆ ಹುಷಾರಾಗಿ ನೋಡ್ಕೋಬೇಕು ತಾನೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ? ಮಮ್ಮಿ, ಸಾರಟಿ ಮೆಡಿಸಿನ್ ಹಚ್ಚಿದ್ದಾರೆ. ಸರಿ ಬಂಗಾರಿ, ಇನ್ ಮುಂದೆ ಹುಷಾರಾಗಿರ್ಬೇಕು, ಆಯ್ತಾ? ಒಂದ್ ನಿಮಿಷ ಇರು. ಪುಟಾಣಿ, ಮಮ್ಮಿ ನಿಂಗೋಸ್ಕರ ಏನ್ ತಂದಿದ್ದಾರೆ ಗೊತ್ತಾ? ಟಂಟಡನ್. ವಾವ್, ಸೂಪರ್. ಥ್ಯಾಂಕ್ ಯು ಮಮ್ಮಿ. ನಿನ್ ಕೈಗೆ ಹಾಕ್ಲಾ? ಪುಟಾಣಿ, ಇವಾಗ ನಾನು ಬಂದಿದ್ದೀನಲ್ಲ, ನಿನ್ ಜೊತೆಗೆ ಇರ್ತೀನಿ, ಎಲ್ಲೂ ಹೋಗಲ್ಲ, ಸರಿನಾ? ಓಕೆ ಮಮ್ಮಿ. ಬಾ. ಜನನಿ, ನಿನಗಿಷ್ಟ ಆಗಿರೋ ಅಡುಗೆಗಳನ್ನೆಲ್ಲ ತಯಾರು ಮಾಡಿದ್ದೀನಿ, ಬಾ ಊಟ ಮಾಡು. ಹೌದಾ ಅಕ್ಕ? ಅಯ್ಯೋ, ನಾನಂತೂ ಮನೆ ಊಟನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೆ. ಇರಿ, ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಪುಟಾಣಿ ಜೊತೆ ಜನನಿ ಖುಷಿಯಾಗಿರೋದನ್ನ ನೋಡಿ ಆ ರತ್ನವೇಣಿ ಹೊಟ್ಟೆ ಉರ್ಕೊಳ್ತಾ ಇದ್ಲು. ಒಂದ್ ರೀತಿಲಿ ಆ ರತ್ನವೇಣಿಗೆ ಮಗು ಜನನಿದಲ್ಲ, ನಿನ್ನ ಮಗು ಅಂತ ಗೊತ್ತಾಗಿದ್ದು ಒಳ್ಳೇದೇ ಆಯ್ತು ಅಂತ ಅನಿಸ್ತಿದೆ. ಯಾಕೆ ಚಿಕ್ಕತ್ತೆ ಹೀಗೆ ಹೇಳ್ತಾ ಇದ್ದೀರಾ? ಅವ್ರು ಮೊದ್ಲಿನ ಥರ ನಮ್ಮ ಪುಟಾಣಿ ಜೊತೆ ಪ್ರೀತಿಯಿಂದ ಇರಲ್ಲ ಅಲ್ವಾ? ಅದೇನು ನಿಜಾನಮ್ಮ. ಆದ್ರೆ ನೀನ್ ಪುಟಾಣಿ ಜೊತೆ ಇದ್ರೆ ಈಗ ಸುಮ್ಮನಿರ್ತಾಳ? ನೀನ್ ಪುಟಾಣಿನ ಎಷ್ಟು ಬೇಕಾದ್ರೂ ಮುದ್ದು ಮಾಡ್ಬೋದು, ಅವಳ ಜೊತೆ ಯಾವಾಗ ಬೇಕಾದ್ರೂ ಆಟ ಆಡ್ಬೋದು. ಈಗ ಅಮ್ಮ ಏನು ಹೇಳಲ್ಲ. ಮೊದ್ಲಾಗಿದ್ರೆ ಎಲ್ಲದಕ್ಕೂ ಅಡ್ಗಾಲಾಗ್ತಿದ್ಲು. ನೀವು ಹೇಳ್ತಾ ಇರೋ ಪ್ರಕಾರ ಯೋಚನೆ ಮಾಡಿದ್ರೆ ಸರಿ ಅನ್ಸುತ್ತೆ. ಹೇಗಿದ್ರು ವಾರ್ನ್ ಮಾಡಿ ಬಂದಿದ್ದೀವಿ, ಇನ್ಮೇಲೆ ಪಾರು ತಂಟೆಗಾಗ್ಲಿ ಮಗು ವಿಷಯದಲ್ಲಾಗ್ಲಿ ಅವ್ರು ತಲೆ ಹಾಕಲ್ಲ ಅನ್ಸುತ್ತೆ. ನಿಜ, ಜನನಿ ನಮ್ಮ ಪುಟಾಣಿನ ತುಂಬಾ ಇಷ್ಟಪಡ್ತಾಳೆ. ಅವಳು ಎಷ್ಟು ದೂರದಿಂದ ಬಂದಿದ್ದಾಳೆ. ಪಾಪ ಅವಳಿಗೆ ಅದೆಷ್ಟು ಸುಸ್ತಾಗಿರುತ್ತೋ ಏನೋ, ಆದ್ರೂ ಊಟನೂ ಮಾಡ್ದೆ ನಮ್ಮ ಪುಟಾಣಿ ಜೊತೆ ಆಟ ಆಡ್ಕೊಂಡು ಬರ್ತೀನಿ ಅಂತ ಹೋದ್ಲು. ಮಗುನ ನೋಡಿ ತುಂಬಾ ದಿನ ಆಯ್ತಲ್ಲ, ಅದಕ್ಕೆ ಇರ್ಬೇಕು. ಹನುಮಂತಣ್ಣ, ಏನು ತುಂಬಾ ಗಾಢವಾಗಿ ಯೋಚನೆ ಮಾಡ್ತಿದ್ದೀರಾ? ಕಳೆದ ಸಾರ್ತಿ ಜನನಿ ಕೆಲಸದ ಮೇಲೆ ಬೇರೆ ಊರಿಗೆ ಹೋದಾಗ ನಮ್ಮ ಪುಟಾಣಿನ ರತ್ನವೇಣಿ ಸುಪರ್ದಿಗೆ ವಹಿಸಿದ್ರು. ಈಗೇನೋ ವಾಪಸ್ ಬಂದಿದ್ದಾಳೆ, ಸಂತೋಷನೇ. ಆದರೆ ಮತ್ತೆ ಊರಿಗೆ ಹೋಗ್ಬೇಕಾದ ಸಂದರ್ಭ ಬಂದಾಗ
ನಮ್ಮ ಪುಟಾಣಿನ ರತ್ನವೈನಿಗೆ ವಹಿಸಿದ್ರೆ ಏನು ಮಾಡೋದು? ಎಲ್ಲಿಗೂ ಹೋಗಲ್ಲ ಅನ್ಸುತ್ತೆ ಬಿಡಿ ಹನುಮಂತಣ್ಣ. ಪುಟಾಣಿ ಹತ್ರನೂ ಅದನ್ನೇ ಹೇಳ್ತಿದ್ಲಲ್ಲ, ನಾನು ಇನ್ಮೇಲೆ ಎಲ್ಲೂ ಹೋಗಲ್ಲ ಅಂತ. ಏನೋ ನಿಜಾನೇ, ಹಾಗೆ ಆದರೆ ಸಂತೋಷ. ಆದರೆ ಇಲ್ಲೇ ಇದ್ಕೊಂಡು ನಾಳೆ ಮತ್ತೆ ನಮ್ಮ ಪುಟಾಣಿನ ರತ್ನವೇಣಿಗೆ ವಹಿಸಿದ್ರೆ ಏನು ಮಾಡೋದು? ಹೌದು, ಸಾರ್ಥಿ ಹೇಳ್ತಾ ಇರೋದು ಕರೆಕ್ಟಾಗಿ ಹೇಳಿದ್ರು ಹೇಳ್ಬೋದು. ಹಾಗಾದ್ರೆ ಈಗೇನು ಮಾಡೋದು? ನೀವೇನು ಯೋಚನೆ ಮಾಡಬೇಡಿ, ಅದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಇನ್ಮೇಲೇನಾದರೂ ಮಗು ನೀನು ಊಟ ಮಾಡಿಸ್ಬೇಕು ಅಂತ ಅನ್ಸಿದ್ರೆ, ಆಟ ಆಡ್ಬೇಕು ಅಂತ ಅನ್ಸಿದ್ರೆ, ರತ್ನವೇಣಿನೇ ಮಗುನ ನಿನ್ನ ಹತ್ರ ಕಳಿಸ್ಕೊಡ್ತಾಳೆ. ತಲೆನೇ ಕೆಡಿಸ್ಕೋಬೇಡ. ನೀವೇನು ತಲೆ ಕೆಡಿಸ್ಕೊಳ್ಬೇಡಿ. ಇನ್ಮೇಲೆ ಆ ರತ್ನವೇಣಿನ ಹೇಗೆ ಆಟ ಆಡಿಸ್ತೀನಿ ಅಂತ ನೋಡ್ತಾ ಇರಿ. ಅಬ್ಬಬ್ಬಬ್ಬಬ್ಬಬ್ಬ, ಯಪ್ಪ, ಇತ್ತೀಚೆಗೆ ಯಾಕೋ ತುಂಬಾನೇ ಸುಸ್ತಾಗ್ತಿದೆ. ವಯಸ್ಸಾಯ್ತಲ್ಲ ಅದಕ್ಕೆ. ಏಯ್, ನನಗಂತ ವಯಸ್ಸೇನಾಗಿಲ್ಲ. ಹಾಗಾದ್ರೆ ಸುಸ್ತಾಗಿಲ್ಲ ಅನ್ಸುತ್ತೆ. ಈ ರತ್ನವೇಣಿಗೆ ಅದೆಲ್ಲ ಒಂದು ಲೆಕ್ಕನ. ಹಾಗಾದ್ರೆ ನನಗೋಸ್ಕರ ಒಂದು ಫ್ರೆಶ್ ಜ್ಯೂಸ್ ಮಾಡ್ಕೊಂಡು ಬರ್ತೀರಾ? ನಿಮ್ಗೆ ಎಷ್ಟು ಶಕ್ತಿ ಇದೆ ಅಂತ ನನಗೆ ಗೊತ್ತಾಗ್ಬೇಕಲ್ವಾ? ಜ್ಯೂಸಾ? ಅದು ನಾನ್ ಮಾಡ್ಕೊಡ್ಬೇಕಾ? ಯಾಕೆ ಮಾಡ್ಕೊಡ್ಬಾರ್ದಾ? ಅಲ್ಲ, ಮನೆಯಲ್ಲಿ ಅಷ್ಟೊಂದ್ ಜನ ಕೆಲಸದವ್ರು ಇದ್ದಾರೆ, ಆದ್ರೂ ನನ್ಗೆ ಯಾಕೆ ಹೇಳ್ತಿದ್ಯಾ? ನಿಮ್ಮನ್ನ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ ನನಗೆ. ಈಗೇನು, ಹೋಗಿ ಜ್ಯೂಸ್ ಮಾಡ್ಕೊಂಡು ಬರ್ತೀರೋ ಅಥವಾ ಇಲ್ವೋ? ಆಯ್ತಾಯ್ತು, ಮಾಡ್ಕೊಂಡ್ ಬರ್ತೀನಿ. ಯಾವ ಜ್ಯೂಸ್ ಮಾಡ್ಕೊಂಡ್ ಬರ್ಲಿ? ಹಾ, ತೋತಾಪುರಿ ಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಬನ್ನಿ. ತೋತಾಪುರಿ ಹಣ್ಣ? ಆ ಹಣ್ಣು ಮನೇಲಿ ಇಲ್ವಲ್ಲ? ಆಹಾ, ಮಹಾ ಕಳ್ಳಿ ನೀವು. ಅಲ್ಲ, ಮನೇಲಿ ಯಾವ ಹಣ್ಣಿದೆ ಯಾವ ಹಣ್ಣಿಲ್ಲ ಅಂತ ಎಲ್ಲ ಗೊತ್ತು. ತೋತಾಪುರಿ ಸೀಸನ್ ಇಲ್ಲ, ಬೇಲ್ಪುರಿ ಸೀಸನ್ ಅಂತ ಅದನ್ನೇನಾದ್ರೂ ಮಾಡ್ಕೊಂಡು ಬಂದ್ರೆ ಚೆನ್ನಾಗಿರಲ್ಲ. ನಿಂಬೆ ಹಣ್ಣಿಂದು, ಮೂಸಂಬಿ ಹಣ್ಣಿಂದು, ಅಥವಾ ನಿಮಗೆ ಯಾವ ಹಣ್ಣು ಇಷ್ಟನೋ ಅದೇ ಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಬನ್ನಿ. ಸಕ್ಕರೆ ಸ್ವಲ್ಪ ಕಮ್ಮಿ ಇರಲಿ, ಶುಗರ್ಲೆಸ್ ಆದ್ರೂ ಪರವಾಗಿಲ್ಲ. ಸರಿ ಸರಿ. ಈಗ ಮಜಾ ಬರ್ತಿದೆ. ಕೆಳಗಿರೋ ಸೀರೆಗಳೆಲ್ಲ ನಮ್ಮ ಅತ್ತೆಮ್ಮನ ಸೀರೆಗಳು, ರೇಷ್ಮೆ ಸೀರೆಗಳು. ನೋಡ್ಕೊಂಡು ಹುಷಾರಾಗಿ ಐರನ್ ಮಾಡಿ. ಮೇಲ್ಗಡೆ ಇರೋದೆಲ್ಲ ನಂದು, ನಮ್ಮ ಯಜಮಾನ್ರದ್ದು. ಸ್ವಲ್ಪ ಆದಷ್ಟು ಬೇಗ ಕೊಟ್ಬಿಡಿ. ಆಮೇಲೆ ಇದು ನಮ್ಮ ಅಕ್ಕನ ಪ್ರೀತಿಯ ತಮ್ಮ ಗಣಿದು. ಇಷ್ಟೇನಾ ಕೋರೆ? ಸದ್ಯಕ್ಕಿಷ್ಟೇ. ಚಿಕ್ಕತ್ತೆ, ನಿಮ್ದು ಚಿಕ್ಕ ಮಾವಂದಿದ್ರೆ ತಗೊಂಬಂದ್ಬಿಡಿ, ಕೊಟ್ಬಿಡೋಣ. ಬೇಡ ಬೇಡ, ಅದೆಲ್ಲ ಏನು ಬೇಡ. ನೋಡಪ್ಪ, ಅಕ್ಕನ ಸೀರೆಗಳನ್ನ ಮಾತ್ರ ಐರನ್ ಮಾಡು, ಮಿಕ್ಕಿದೆಲ್ಲ ಇಲ್ಲಿಟ್ಬಿಡು. ನೀನೇನು ಬೇಜಾರು ಮಾಡ್ಕೊಳ್ಬೇಡಪ್ಪ. ಇದಿಷ್ಟು ಬಟ್ಟೆದು ದುಡ್ಡು ಕೊಡ್ತೀನಿ, ನನಗೇನು ಬೇಜಾರಿಲ್ಲ. ಆದರೆ ಈ ಮನೇಲಿ ಎಲ್ಲರೂ ಬೇಜಾರು ಮಾಡೋ ಒಬ್ಬ ವ್ಯಕ್ತಿ ಇದ್ದಾರೆ, ಅವ್ರ ಹತ್ರ ಈ ಮಿಕ್ಕಿದ ಬಟ್ಟೆನೆಲ್ಲ ಐರನ್ ಮಾಡಿಸ್ತೀನಿ. ಗಣಿ, ಮಿಕ್ಕಿದ ಬಟ್ಟೆ ತಗೋ. ದಾಮಿನಿ, ಅಯ್ಯೋ, ನಾನ್ ನಿನ್ಗೋಸ್ಕರ ಜ್ಯೂಸ್ ಮಾಡಿ ಮನೆಯೆಲ್ಲ ಹುಡುಕ್ತಾ ಇದ್ದೆ. ಪರವಾಗಿಲ್ಲ, ವಾಕಿಂಗ್ ಮಾಡಿದ್ರೆ ಹೆಲ್ತ್ಗೆ ತುಂಬಾ ಒಳ್ಳೇದು. ಜ್ಯೂಸು ಒಂದ್ ನಿಮಿಷ ನಿಂತ್ಕೊಳ್ಳಿ. ಇಲ್ಲಿರೋ ಬಟ್ಟೆನೆಲ್ಲ ನೀವೇ ಐರನ್ ಮಾಡಿಡ್ಬೇಕು. ನಾನಾ? ನಾನಾ ನಾನಾ ಅಂತ ಯಾಕೆ ಬಾಯ್ ಬಿಡ್ತಾ ಇದ್ದೀರಾ? ನೀವೇ ಮಾಡಿಡ್ಬೇಕು. ಯಾಕೆ ಮಾಡಲ್ವಾ?
ಮಾಡ್ತೀನಿ. ಗಣಿ ಆ ಬಟ್ಟೆನೆಲ್ಲ ಇಲ್ಲಿ ತಂದಿಡು. ಒಂದ್ ನಿಮಿಷ ನಿಂತ್ಕೊಳ್ಳಿ. ನೀನ್ ಹೋಗಪ್ಪ, ಐರನ್ ಮಾಡ್ಕೊಂಡ್ ಬಾ. ನಾನ್ ಜ್ಯೂಸ್ ಕುಡಿಯೋದ್ ಬೇಡ್ವಾ? ಅಲ್ಲ ದಾಮಿನಿ, ನೀನ್ ಜ್ಯೂಸ್ ಕುಡಿಯೋಕ್ಕೂ ನಾನು ಇಲ್ಲೇ ನಿಂತ್ಕೊಳ್ಳೋಕ್ಕೂ ಏನ್ ಸಂಬಂಧ? ನಾನ್ ಜ್ಯೂಸ್ ಕುಡಿದ್ಮೇಲೆ ಲೋಟನ ಯಾರು ಇಸ್ಕೊಂಡು ಹೋಗ್ತಾರೆ? ಅದನ್ನು ನಾನೇ ತಗೊಂಡು ಹೋಗ್ಬೇಕಾ? ಯಾಕೆ ತಗೊಂಡ್ ಹೋಗಲ್ವಾ? ಅಲ್ಲ, ಕೈ ತುಂಬಾ ಬಟ್ಟೆಗಳಿವೆ, ಗಾಜಿನ ಲೋಟ ಬೇರೆ, ಕೆಳಗ್ ಬಿದ್ದು ಓಡ್ದೋಗ್ಬಿಟ್ರೆ ಅದಕ್ಕೆ ನೀನೇ ಅದನ್ನ ಒಳಗಿಟ್ಟು ಉಪಕಾರ ಮಾಡ್ಬಿಡ್ತೀಯಾ? ಪಾಪ ಚಿಕ್ಕತ್ತೆ, ಅವ್ರು ಅಷ್ಟು ಬಟ್ಟೆಗಳನ್ನ ಹೇಗೆ ಇಸ್ತ್ರಿ ಮಾಡ್ತಾರೆ ಹೇಳಿ? ನೀನ್ ಹೀಗೆ ಪಾಪ ಪಾಪ ಅಂತ ಇದ್ರೆ ಅವ್ರು ಮಾಡೋ ಪಾಪಗಳೆಲ್ಲ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಇಂಥವ್ರಿಗೆಲ್ಲ ಹೀಗೆ ಬುದ್ಧಿ ಕಲಿಸ್ಬೇಕು. ನೀನ್ ಸ್ವಲ್ಪ ಸುಮ್ಮನೆ ಇರು ಪಾರು. ಕರೆಕ್ಟಾಗಿ ಹೇಳಿದ್ರಿ ಮೇಡಮ್. ನೋಡು, ನಿನ್ ತಮ್ಮನ್ಗಿರೋ ಬುದ್ಧಿನೂ ನಿನ್ಗಿಲ್ಲ.